ಸ್ಟಾರ್ಟ್ ಆಯ್ತಂತೆ. ಬೆಂಕಿ ಅಲ್ಲಿ ಗಂಟ ಆಗ್ತಿದೆ ತೆಂಗಿನ ಮರ ಇಲ್ಲ ಹೊಸದಾಗಿದೆ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಇವತ್ತಿನ ದಿನ ಇದು 11 ಎಕರೆ ಪ್ಲಾಟು. ಇಲ್ಲಿ ನಾವೇನು ಮಾಡ್ತಾಯಿದ್ದೀರಿ, ಫಸ್ಟಿಂದ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ಬೇಕಂತ ಬಂದಿದ್ದೀವಿ. ನೋಡಿ, ಇಲ್ಲಿ ಕೆಮಿಕಲ್ ಫಾರ್ಮಿಂಗಲ್ಲಿ ಫಸ್ಟು 11 ಎಕರೆ ಫುಲ್ಲು ಕ್ವಿಂಟಾಲ್ ನೇಂದ್ರ ಅಂತ ಬರುತ್ತೆ. ಸೊ ಕ್ವಿಂಟಾಲ್ ನೇಂದ್ರನ ಹಾಕಿದ್ದಾರೆ ಇಲ್ಲಿ. ಸೊ ಈ ಕ್ವಿಂಟಾಲ್ ನೇಂದ್ರ ಅವರು 2 ಕೂಳೆ ಮಾಡಿದ್ದಾರೆ, 2 ಬೆಳೆ ತಗೊಂಡು ಎಲ್ಲ ಸಿಕ್ಕಾಪಟ್ಟೆ ಹೈಟ್ ಬೆಳೆದಿತ್ತು. ಸೊ ಇವಾಗೆಲ್ಲ ನಾವು ಮಳೆಗಾಲದಲ್ಲಿ ಇರೋದ್ರಿಂದ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಳೆಗಾಲದಲ್ಲಿ 25 kg 1 ಎಕರೆಗೆ 25 kg ನಾವು ಹಸಿರೆಲೆ ಗೊಬ್ಬರ, ದ್ವಿದಳ ಧಾನ್ಯ, ಸೆಣಬು ಮತ್ತು ಡಯಂಚ ಹಾಕಿ 2 ಸೇರಿ 25 kg. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ ಜನ ಟೈಮ್ ಇಲ್ಲ ಅಂತಾರೆ. 100% ಫೇಲ್ ಆಗುತ್ತೆ ವೀಕ್ಷಕರೇ. ನಾವು ಬೇರೆಯವ್ರ ಜಮೀನೇ ತೊಗೊಂಡಿರೋದು ಲೀಸ್ಗೆ ಅಂದರೂ ನಾವು ಹಸಿರೆಲೆ ಗೊಬ್ಬರ ಮಾಡಲೇಬೇಕು. ನಾವು ಯಾವಾಗ ನಮ್ಮ ಭೂಮಿ ತಾಯಿನ ನಾವು ಕಾಪಾಡ್ತೀರಿ, ನಮ್ಮ ಭೂಮಿ ತಾಯಿ ನಮ್ಮ ಕೈ ಬಿಡಲ್ಲ. ಅಂದರೆ ಟೆಕ್ನಿಕಲಿ ಹೇಳ್ಬೇಕಂದ್ರೆ, ಭೂಮಿಲಿ ಕೆಮಿಕಲ್ ಹಾಕಿ ಫಲವತ್ತತೆ ಹಾಳಾಗಿರುತ್ತೆ. ಈ ಫಲವತ್ತತೆನ ನಾವು ತಿರ್ಗಾ ರಿಜ್ಯೂನೇಟ್ ಮಾಡಿ ಫರ್ಟೈಲ್ ಮಾಡಬೇಕು ಸಾಯಿಲ್ನ. ಅಂದರೆ ನೀವು ಹಸಿರೆಲೆ ಗೊಬ್ಬರ ಮಾಡಲೇಬೇಕು. ನಿಮಗೆ ಎಲ್ಲ ವೀಡಿಯೋಗಳಲ್ಲೂ ನೋಡ್ತಾ ಇದ್ದೀರಾ, ಅಂದರೂ ನೀವು ತಪ್ಪು ಮಾಡ್ತಾಯಿದ್ದೀರಾ. ತುಂಬ ಈಸಿಯಾಗಿ ತೊಗೊತಾ ಇದ್ದೀರಾ. ಅಯ್ಯೋ ಏನಾಗಲ್ಲ, ನಾವು ಹೋದ ವರ್ಷ ಇದು ಮಾಡಿದ್ರಿ, ನಾವು ಈ ಬೆಳೆ ಹಾಕಿದ್ದೀರಿ. ಹೌದು ಸ್ವಾಮಿ, ಇಲ್ಲಿನೂ ಬಾಳೆ ಹಾಕಿ ನೋಡಿ, ಬಾಳೆ ದಿಂಡನ್ನೆಲ್ಲ ಚೆನ್ನಾಗಿ ನಾವು ಮಲ್ಚಿಂಗ್ ಮಾಡ್ತಾಯಿದ್ದೀರಿ. ಬಾಳೆ ಎಲೆ ದಿಂಡು ಎಲ್ಲ ಮಲ್ಚಿಂಗ್ ಭೂಮಿಗೆ ಹೋಗೋದು, ಅಂದ್ರೂ ಸಾಕಾಗೋದಿಲ್ಲ. ಯಾಕೆಂದರೆ ನೀವು ಇದರಿಂದ ನಿಮಗೆ ಗ್ರೀನ್ ಮೆನ್ಯೂರ್ ಸಿಕ್ತು. ಬಟ್ ನೀವು ಸೆಣಬು ದ್ವಿದಳ ಧಾನ್ಯ ಹಾಕೋದ್ರಿಂದ ಆ ದ್ವಿದಳ ಧಾನ್ಯ 45ರಿಂದ 55 ದಿನ ಹಾಕಬೇಕು. 6 ಅಡಿ ಬೆಳಿಬೇಕು. ಎಷ್ಟೊಂದು ಜನ 2 ಅಡಿ ಬೆಳೆದಿದ ತಕ್ಷಣ ಅದನ್ನು ಓಡಿಸ್ಬಿಡ್ತಾರೆ, ತಪ್ಪು ಮಾಡ್ತಾಯಿದ್ದೀರಾ. 2 ಅಡಿ ಬೆಳೆದಿದೆ ಡಯಂಚ ಇಲ್ಲ ಸೆಣಬು, ನೀವು ಆವಾಗಲೇ ಹೂವು ಬಂದ್ಬಿಟ್ಟಿದೆ ಅಂದರೆ ನಿಮ್ಮ ಭೂಮಿ ಫಲವತ್ತತೆ 50% ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 45-50 ದಿನದಲ್ಲಿ ಅದು 6 ಅಡಿ ಬೆಳಿಬೇಕು. ಟ್ರ್ಯಾಕ್ಟ್ರ್ ಒಳಗಡೆ ಹೋದರೆ ಕಾಣಿಸ್ಲೇಬಾರ್ದು. ಆವಾಗ ನಿಮಗೆ ಕರೆಕ್ಟಾಗಿ ಅದು ಭೂಮಿ ಚೆನ್ನಾಗಿದೆ ಅಂತ ಅರ್ಥ. ಏನೂ ಹಾಕೋಂಗಿಲ್ಲ, ಯೂರಿಯಾ ಹಾಕೋಂಗಿಲ್ಲ, ಕೆಮಿಕಲ್ ಹಾಕೋಂಗಿಲ್ಲ. ಈ ನಮ್ಮ ಏನು ಏನೇ ಕ್ರಾಪ್ ಬೆಳೆದಿರಲಿ, ಇವಾಗ ಈ ಭೂಮಿಲಿ ಬಾಳೆ ಬೆಳೆದಿದ್ದಾರೆ. ಹಿಂದೆ ಎಷ್ಟೊಂದು ಕಡೆ ತರಕಾರಿ ಮಾಡಿರ್ಬೋದು. ತರಕಾರಿ ಮಾಡಿರೋ ಕಡೆ ಎಸ್ಪೆಷಲಿ ನೀವು 1 ಅಲ್ಲ 2 ಸತಿ ಸೆಣಬು ಡಯಂಚ ಹಾಕಬೇಕು. ಯಾಕೆ ಅಂದರೆ ಭೂಮಿ ಹಾಳಾಗೋಗಿರುತ್ತೆ ಕೆಮಿಕಲ್ ಹಾಕಿ ಟನ್ಗಂಟ್ಲೆ ಕೆಮಿಕಲ್ ಸುರಿದಿರ್ತಾರೆ. ಸೂಕ್ಷ್ಮ ಜೀವಾಣುಗಳೆಲ್ಲ ಸತ್ತೋಗಿರುತ್ತೆ ಭೂಮಿಲಿ, ಎರೆಹುಳ ಇರೋಲ್ಲ, ಎಲ್ಲ ಕೆಮಿಕಲ್ ಹಾಕಿ ಹಾಳು ಮಾಡಿರ್ತಾರೆ. ಲೀಸಿಗೆ ತೊಗೊಳೋರು ಹೇಳ್ತಾ ಇದ್ದೀನಿ, ಸ್ವಂತ ಜಮೀನಿರೋರು ನೀವು ಎಷ್ಟು ಹಾಳು ಮಾಡಿದ್ದೀರಾ ಅಂತ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಫಸ್ಟು ಪದ್ಧತಿ ನಮ್ಮದು, ಫಸ್ಟ್ ಸ್ಟೆಪ್ ಇದು ಇಲ್ಲದೆ ದಯವಿಟ್ಟು ಫೋನ್ ಮಾಡಬೇಡಿ, ನಮ್ಮದು ಫಾಲೋ ಮಾಡಬೇಡಿ. ಸಾವಿರಾರು ಬೇರೆ ವಿಧಾನಗಳಿದೆ, ಬೇರೆಯವ್ರದ್ದು ಮಾಡಿ. ದಯವಿಟ್ಟು ನಮಗೆ ಫೋನ್ ಮಾಡಬೇಡಿ, ನಮ್ಮದು ಫಾಲೋನೂ ಮಾಡಬೇಡಿ. ಯಾಕಂದರೆ ಫೇಲ್ಯೂರ್ ಆಗುತ್ತೆ. ಸಕ್ಸಸ್ ಆಗಬೇಕು ಅಂತ ನನ್ನ ನಂಬ್ಕೊಂಡು ನೀವು ಮಾಡ್ತಾಯಿದ್ದೀರಾ ಅಂದರೆ ಕರೆಕ್ಟಾಗಿ ಸ್ಟೆಪ್ ಮಾಡಿದ್ರೇ ಸಕ್ಸಸ್ ಆಗೋದು. ಇಲ್ಲ ಅಂದರೆ ನಾನು ಕರೆಕ್ಟಾಗಿ ಮಾಡಲ್ಲ ಅಂದರೆ ನಾನು ಫೇಲ್ಯೂರ್ ಆಗ್ತೀನಿ. ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದರೆ ಭೂಮಿಲಿ ಇರೋ ಅಂಥ ಜೀವಾಣುಗಳು, ಭೂಮಿಲಿ ಇರೋ ಅಂಥ ಎರೆಹುಳಗಳು, ಭೂಮಿಲಿ ಇರೋ ಅಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸು ಕರೆಕ್ಟಾಗಿ ಸಿಗಲಿಲ್ಲ ಅಂದರೆ ಗಿಡ ಎಲ್ಲಿಂದ ಬೆಳೆಯೋದು? ಅಂಗಡಿಯಿಂದ ನೀವು ಯಾವುದೋ ಆರ್ಗ್ಯಾನಿಕ್ ಆಗಲಿ ಕೆಮಿಕಲ್ ಆಗಲಿ ತಂದು ಹಾಕ್ಬಿಟ್ರೆ ಬೆಳೆಯೋದಿಲ್ಲ. ಭೂಮಿಲಿ ಎಷ್ಟು ಫಲವತ್ತಿರುತ್ತೋ, ಎಷ್ಟು ಹ್ಯೂಮಸ್ ಇರುತ್ತೋ, ಎಷ್ಟು ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅಂತೀವಿ ನಾವು, ಸಾವಯವ ಇಂಗಾಲ,
ಎಷ್ಟಿರುತ್ತೋ ಅಷ್ಟೇ ನಿಮ್ಮ ರಿಸಲ್ಟು. ಸೊ ನಾವು ಇಲ್ಲಿ ಏಲಕ್ಕಿ ಬಾಳೆ, ನೇಂದ್ರ ಬಾಳೆ, G9, ಪಪ್ಪಾಯ, ಕಬ್ಬು, ಒಂದು 10 ಥರ ತರಕಾರಿ ಎಲ್ಲನೂ ಮಾಡ್ತೀರಿ. ಫಾಲೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. 11 ಎಕರೆ ಬೌಂಡ್ರಿ, 50 ಲಕ್ಷ ಕಣ್ಣು ಕಾಣ್ತಾ ಇದೆ ನನಗೆ. ಮುಂದಿನ ವರ್ಷದೊಳಗೆ ನೋಡಿ ನಿಮಗೆ ಎಲ್ಲ ಪ್ರತಿಯೊಂದು ಡೀಟೇಲ್ ನಿಮಗೆ ತೋರಿಸ್ಬೇಕು ಅಂತ ಮಾಡ್ತಾಯಿದ್ದೀನಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಪ್ ಡೌನ್ಲೋಡ್ ಮಾಡಿ. ಫೋನ್ ಮಾಡಿದ ತಕ್ಷಣ ನಿಮಗೆ ನಾನು ಇಲ್ಲಿ ಕೂತ್ಕೊಂಡು 1000 ಜನಕ್ಕೆ ಒಂದೊಂದು ಪ್ರತಿಯೊಂದು ಡೀಟೇಲ್ ಹೇಳ್ಕೊಡೋಕ್ಕಾಗಲ್ಲ. ಫಸ್ಟ್ ಅರ್ತ್ ಅಂತ ನೀವು ಪ್ಲೇಸ್ಟೋರಲ್ಲಿ ಟೈಪ್ ಮಾಡಿದ್ರೆ FIRST, ಫಸ್ಟ್ EARTH, ಅರ್ತ್, ಫಸ್ಟ್ ಅರ್ತ್ ಲಿಂಕ್ ಕೆಳಗಡೆ ಇರುತ್ತೆ. ಅದು ಲಿಂಕ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ಪು ಕಂಪ್ಲೀಟ್ ಗೈಡ್ ಹೇಳ್ಕೊಡ್ತೀನಿ. ಪ್ರತಿಯೊಂದು ಇದು ನಾನು ಹೇಳ್ಕೊಡ್ತಾ ಇರೋದು ರೈತರ ಜೊತೆಗೆ IT, BT, ಫಸ್ಟ್ ಟೈಮ್ ಫಾರ್ಮರ್ಸ್. ನನ್ನ ಕಾನ್ಸೆಪ್ಟ್ ಅಷ್ಟೇ, ಎನಿಬಡಿ ಕ್ಯಾನ್ ಬಿಕಮ್ ಅ ಫಾರ್ಮರ್, ಎನಿಬಡಿ ಕ್ಯಾನ್ ಅರ್ನ್ ಲ್ಯಾಕ್ಸ್ ಟುಗೆದರ್. ಆ ಕಾನ್ಸೆಪ್ಟಲ್ಲೇ ನಾನು ಹೇಳ್ತಾ ಇರೋದು. ಲಕ್ಷ ದುಡಿಯೋದು ಹೇಳ್ಕೊಡ್ತೀನಿ. ನಾನು ಆಲ್ರೆಡಿ ಮಾಡಿರೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ಇದು ಫಸ್ಟಿಂದ 11 ಎಕರೆ. ಫಾಲೋ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.